ಹೊಸಕೋಟೆಯಲ್ಲಿ ಕೋಟೆ ಇತ್ತು ಅಂತ ಹೇಳಕ್ಕೆ ಸಾಕ್ಷಿ ಇರೋದು ಇದೊಂದೇ ಜಾಗ. ನಮ್ಮ ಹೊಸಕೋಟೆಯಲ್ಲಿ ಕೋಟೆ ಇತ್ತು ಅನ್ನೋದು ಬಹಳ ಜನಕ್ಕೆ ಗೊತ್ತು. ಆದ್ರೆ ಅದು ಇಲ್ಲೇ ಇದ್ದು ಈ ರೀತಿ ಭವ್ಯವಾಗಿ ನಿಂತಿತ್ತು ಅನ್ನೋದು ಇನ್ನೂ ಬಹಳ ಜನಕ್ಕೆ ಗೊತ್ತಿಲ್ಲ. ಹೊಸಕೋಟೆಯ ಈಗಿನ ಪಾಂಡುರಂಗ ವಿಠಲ ದೇವಸ್ಥಾನದ ಬಾಗಿಲು ಅಂದಿನ ಕಾಲದಲ್ಲಿ ಕೋಟೆಯ ದ್ವಾರ ಬಾಗಿಲಾಗಿತ್ತು. ಹೊರಗಡೆ ಎಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ ದೇವಸ್ಥಾನ, ಆದ್ರೆ ಒಳಗಡೆ ಯಾಕೆ ನೀವು ಏನು ಮಾಡ್ತೀರಾ? ಹಳೆ ಸ್ಟ್ರಕ್ಚರ್ ಅಲ್ಲೇ ಇದ್ದೀರಾ? ನಮ್ಮ ಹೊಸಕೋಟೆ ಕೋಟೆ ಇತ್ತು ಅನ್ನೋದಕ್ಕೆ ಪ್ರಬಲವಾದ ಜೀವಂತ ಸಾಕ್ಷಿ ಅಂತಂದ್ರೆ ಈ ಕೋಟೆ ಬಾಗಿಲು ಹಾಕ್ತಾ ಇದ್ದಂತಹ 2 ಕೂಟಗಳಿವೆ. ಈ 2 ಕೂಟಗಳಿಗೆ ದೊಡ್ಡದಾದಂತಹ ಒಂದು ಕಂಬವನ್ನ ಇಟ್ಟು ಅದಕ್ಕೆ ಬಾಗಿಲನ್ನ ಸಿಕ್ಸಿ ಬಾಗಿಲು ಹಾಕ್ತಾ ಇದ್ದಂಥದ್ದು ಇಲ್ಲಿ ನಡೀತಾ ಇತ್ತು. ಹಾಗಾಗಿ ಮುಂದಿನ ಪೀಳಿಗೆಗೂ ಗೊತ್ತಾಗಿ ಹೊಸಕೋಟೆಯಲ್ಲಿ ಕೋಟೆ ಇತ್ತು ಅನ್ನೋದಕ್ಕೆ ನಾವು ಇದನ್ನ ಹಾಗೆ ಯಥಾಸ್ಥಿತಿಯಲ್ಲಿ ನಾವು ಅದನ್ನ ಸಂರಕ್ಷಣೆ ಮಾಡಿದ್ವಿ. 15ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತಹ ಮಣ್ಣಿನ ಕೋಟೆ ಆಗಿತ್ತು. ನಂತರ 17ನೇ ಶತಮಾನದಲ್ಲಿ ಮರಾಠಿ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾರೆ. 1638ರಿಂದ 1689 ಅಂದ್ರೆ 51 ವರ್ಷಗಳ ಕಾಲ ಈ ಪ್ರದೇಶವನ್ನ ಹೊಸಕೋಟೆ ಪ್ರದೇಶವನ್ನ ಆಳ್ವಿಕೆ ಮಾಡ್ತಾರೆ. ಅವರು ಆಳ್ವಿಕೆ ಮಾಡಿದಂತಹ ಸಂದರ್ಭದಲ್ಲಿ ಶಿಥಿಲವಾಗಿದ್ದ ಮಣ್ಣಿನ ಕೋಟೆಯನ್ನು ಸಂರಕ್ಷಣೆ ಮಾಡಿ ಕೋಟೆಯ ಪ್ರವೇಶ ದ್ವಾರವನ್ನ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯವಾಗಿ ಮಾರ್ಪಾಡು ಮಾಡ್ತಾರೆ. ಮೂರ್ತಿಯನ್ನು ಶಿವಾಜಿ ಮಹಾರಾಜರ ಕಾಲದಲ್ಲಿ ಅವರೇ ಮಾಡಿಸಿಕೊಟ್ಟಿದ್ದು ಅಂತ ಹೇಳ್ತಾರೆ, ಅದು ನಿಜನಾ? ಇದು ಕೇವಲ ದೇವಾಲಯ ಅಲ್ಲ, ಇದು ಇತಿಹಾಸದ ಜೀವಂತ ಸಾಕ್ಷಿ. ಇದು ನಮ್ಮ ಹೊಸಕೋಟೆಯ ಅಮೂಲ್ಯ ಪರಂಪರೆ. ಈ ವಿಡಿಯೋ ಇಷ್ಟವಾದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಪೇಜನ್ನು ಫಾಲೋ ಮಾಡಿ.